ಫಸ್ಟ್ ಟೈಮ್ ಕಾಶಿಗೆ ಹೋಗ್ತಿದ್ದೀನಿ. ಜ್ಯೋತಿರ್ಲಿಂಗದಲ್ಲಿ ಫಸ್ಟ್ನೇ ಜ್ಯೋತಿರ್ಲಿಂಗ ಕಾಶಿಯಿಂದನೇ ಸ್ಟಾರ್ಟ್ ಮಾಡ್ತಿರೋದು. ಫ್ಲೈಟಿಂದನೇ ಹೋಗಿದ್ದು, ಬಟ್ ನಮಗೆ ರಜೆ ಇಲ್ದಿರೋದ್ರಿಂದ ಸೊ ನಾವು ಫ್ಲೈಟಲ್ಲೇ ಕವರ್ ಮಾಡಬೇಕು 3 ಡೇಸ್ ಎಲ್ಲ. ಬಟ್ ಫ್ಲೈಟಲ್ಲಿ ಹೋಗ್ಬೇಕಾದ್ರೆ ಗಂಗಾ ನದಿ ಕಾಣಿಸ್ತಿತ್ತು, ಸಖತ್ತಾಗೆ ಕಾಣಿಸ್ತಿತ್ತು. ಅಲ್ಲಿ ಗಂಗಾ ನದಿ ನೋಡಿ ಕಣ್ಣು ತುಂಬ್ಕೊಂಡಾಗಾಯಿತು. ಫೈನಲಿ ಕಾಶಿಗೆ ಬಂದ್ವಿ. ಕಾಶಿಗೆ ಬಂದು ಎಲ್ಲೇ ಹೋದರೂ ಕಾಶಿಯಲ್ಲಿ ಸೈಕಲ್ ಸವಾರಿನೇ ಮಾಡಬೇಕಾಗುತ್ತೆ. ಅಲ್ಲೆಲ್ಲ ಸೈಕಲ್ಲೇ ಜಾಸ್ತಿ, ಗಾಡಿಗಳಿಗಿಂತ ಸೈಕಲ್ಲೇ ಜಾಸ್ತಿ ಯೂಸ್ ಮಾಡೋದು. ಸೈಕಲಲ್ಲೇ ಹೋಗಬೇಕು. ಆಮೇಲೆ ಮತ್ತೆ ಹೋಗ್ಬಿಟ್ಟು ಗಂಗಾ ನದೀಲಿ ಕೈ ಮುಗಿದ್ಬಿಟ್ಟು ಸ್ನಾನ ಮಾಡಿಕೊಂಡು ಗಂಗಾ ನದಿಲಿ ಸ್ನಾನ ಮಾಡ್ಕೊಂಡು ತುಂಬ ಜೋರಾಗಿ, ಅಂದರೆ ಮಳೆ ಬಂದಿರೋ ಕಾರಣ ತುಂಬ ಜೋರಾಗಿ ಹರಿತಿತ್ತು. ಸಿಕ್ಕಾಪಟ್ಟೆ ಜೋರಾಗಿ ಹರಿತಿರೋದ್ರಿಂದ ತೆಪ್ಪ ಏನೂ ಹೋಗ್ತಾನೆ ಇರಲಿಲ್ಲ. ಅಲ್ಲೇ ಇದು ಮೆಟ್ಲು ಮೇಲೆ ಸ್ನಾನ ಮಾಡಿಕೊಂಡು ಗಂಗಾ ನದಿಗೆ ದೀಪ ಹಚ್ಚಿ ದೀಪ ಆರತಿ ಎಲ್ಲ ಮಾಡಿ ಫೈನಲಿ ಅಲ್ಲಿ ಏನಾದರೂ ಅಂದ್ಕೊಂಡ್ರೆ ಆಗುತ್ತೆ ಅಂತೇಳ್ಬಿಟ್ಟು ನಾನು ಬಿಟ್ಟೆ. ಬಟ್ ನಂದು ನೀಟಾಗಿ ಹೋಯ್ತು. ಬಟ್ ಎಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಫುಲ್ಲು ಹೋಯ್ತು. ಅದನ್ನು ನೋಡಿ ಸಖತ್ತು ಖುಷಿ ಆಯಿತು ನನಗೆ. ಎಲ್ಲಿ ಮುಳುಗಲಿಲ್ಲ, ಏನಿಲ್ಲ. ನಾನು ಅಂದ್ಕೊಂಡಿದ್ದು ಬೇಗ ಆಗುತ್ತೆ ಅಂತ. ಆಮೇಲೆ ಬಂದು ದೇವಸ್ಥಾನಕ್ಕೆ ಗರ್ಭದ ಗುಡಿ, ಅಂದರೆ ದೇವ್ರ ದರ್ಶನಕ್ಕೆ ಹೋಗ್ಬೇಕಲ್ವ, ಆ ಟೈಮಲ್ಲಿ ಶಿವಂದು ಆಲ್ಮೋಸ್ಟ್ ತಿಲಕ ಎಲ್ಲರೂ ಇಡ್ತಾರೆ. ನಾವು ಹಚ್ಚಿಸ್ಕೊಂಡು ಮುಂದೆ ದೇವ್ರನ್ನ ನೋಡೋಕೆ ಹೋಗಿದ್ವಿ. ಬಟ್ ಅಲ್ಲೆಲ್ಲ ಫೋನೆಲ್ಲ ಅಲೋ ಇಲ್ದಿರೋದ್ರಿಂದ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ. ಆಮೇಲೆ ಹರ 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 ಮಹಾದೇವ್ ಅಂದ್ಕೊಂಡು ಹೋದ್ವಿ. ಆಮೇಲೆ ಅಲ್ಲಿಂದ ಅಲ್ಲಿಂದ ಕಾಲಭೈರೇಶ್ವರ ಟೆಂಪಲ್ಗೆ ಹೋದ್ವಿ. ಕಾಲಭೈರೇಶ್ವರ ಟೆಂಪಲ್ ಒಳಗಡೆ ಫುಲ್ಲು ನೀಟಾಗಿ ದೇವ್ರನ್ನೆಲ್ಲ ನೋಡಿ, ನಮಗೂ ಒಂದು ತುಳಸಿ ಮಾಲೆ ಎಲ್ಲ ಹಾಕಿ ಪ್ರಸಾದ ಎಲ್ಲ ಕೊಟ್ಟು ಆಶೀರ್ವಾದ ಮಾಡಿ ಕಳಿಸ್ತಾರೆ. ಆಮೇಲೆ ಗಂಗಾ ಸ್ನಾನ ಎಲ್ಲ ಆಗಿ ಮಹಾಕಾಲೇಶ್ವರ ಎಲ್ಲ ಮಾಡಿ ಆಮೇಲೆ ನಾವು ಗಂಗಾ ಆರತಿ ನೋಡೋಕೆ ಹೋಗ್ತೀವಿ. ನೀರಿರೋದ್ರಿಂದ ಗಂಗಾ ಆರತಿ ಎಲ್ಲ ಬ್ಯಾನ್ ಮಾಡಿದ್ದಾರೆ. ಸ್ವಲ್ಪ ಅಲ್ಲೇ ಒಂದೇ ಒಂದು ಗಂಗಾ ಆರತಿ ಅಷ್ಟೇ ನೋಡೋಕ್ಕಾಗಿದ್ದು. ಅಷ್ಟು ನೋಡಿದ್ವಿ. ಆಮೇಲೆ ಅಷ್ಟೇ ತೆಪ್ಪಾದಲ್ಲಿ ಮತ್ತು ಇಡೀ ಕಾಶಿ ನೋಡಿಕೊಂಡು ದೇವ್ರನ್ನ ದರ್ಶನ ಮಾಡಿಕೊಂಡು ಎಲ್ಲ ಒಳ್ಳೇದಾಗಲಪ್ಪ ದೇವರೇ ಅಂತ ಅಂದ್ಕೊಂಡು ಬಂದ್ವಿ. ಲಾಸ್ಟಿಗೆ ಫೋಟೋಸ್ ಎಲ್ಲ ಇದು ಮಾಡೋಕ್ಕಾಗಲ್ಲ. ವೀಡಿಯೋದಲ್ಲಿ ಮಾತ್ರ ಕಾಶಿ ವಿಶ್ವನಾಥಗೆ ಆರತಿ ಮಾಡೋದು ಮಾತ್ರ ಅದೊಂದು ಸ್ವಲ್ಪ ರೆಕಾರ್ಡ್ ಆಯಿತು ಅಷ್ಟೇ. ರೆಕಾರ್ಡ್ ಮಾಡೋಕ್ಕೂ ಬಿಡಲ್ಲ, ಅಲ್ಲಿ ಬೈತಾರೆ ಅವರು. ಬಟ್ ಓಕೆ, ಚೆನ್ನಾಗಿತ್ತು ಕಾಶಿ. ಯಾರಾದರೂ ಹೋಗಿ ಬರೋಂಗಿದ್ರೆ ಬೇಗನೆ ಹೋಗಿ ಬನ್ನಿ. ಕಾಶಿ ತುಂಬ ಚೆನ್ನಾಗಿದೆ.